ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾವು ಹೋದ ವಿಡಿಯೋದಲ್ಲಿ ಮಂಡ್ಯ DCC ಬ್ಯಾಂಕ್ ಓಲ್ಡ್ ಕ್ವೆಶನ್ ಪೇಪರ್ನ ಸಹಕಾರಿ ವಿಷಯಗಳ ಬಗ್ಗೆ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನೋಡಿದ್ವಿ. ನಾವು ಈ ವಿಡಿಯೋದಲ್ಲಿ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನದ ಬಗ್ಗೆ ಯಾವ ಕ್ವೆಶನ್ಸ್ ಬಂದಿತ್ತು ಅದರ ಆನ್ಸರ್ಸ್ ಎಲ್ಲ ನೋಡೋಣ. ಇದು ನಾರ್ಮಲ್ ಆಗಿ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಇರುತ್ತೆ. ದಯವಿಟ್ಟು ಯಾರಾದರೂ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ತುಂಬ ಸಪೋರ್ಟ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಬಂದು, ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಯಾವ ರಾಜ್ಯದಲ್ಲಿ ಇಫ್ಕೋ ನ್ಯಾನೋ ಯೂರಿಯಾ ದ್ರವ ಘಟಕಗಳನ್ನು ಅಯೋಂದ್ಲಾ ಮತ್ತು ಫುಲ್ಪುರದಲ್ಲಿ ಉದ್ಘಾಟಿಸಿದರು? ಅದಕ್ಕೆ ಅವರು ಕೊಟ್ಟರು ಆಪ್ಷನ್ಸ್ ಬಂದು, ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಉತ್ತರ ಪ್ರದೇಶ. ಇನ್ನು ಮುಂದಿನ ಪ್ರಶ್ನೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ಸ್ ಬಂದು, ಆಪ್ಷನ್ ಎ ಕ್ರೀಡಾಪಟುಗಳು, ಆಪ್ಷನ್ ಬಿ ಅಂಪೈರ್ಗಳು, ಆಪ್ಷನ್ ಸಿ ಕ್ರೀಡಾ ಸಂಪಾದಕರು, ಆಪ್ಷನ್ ಡಿ ತರಬೇತುದಾರರು. ಇದಕ್ಕೆ ಸರಿಯಾದ ಉತ್ತರ ತರಬೇತುದಾರರು. ಈ ದ್ರೋಣಾಚಾರ್ಯ ಅವಾರ್ಡ್ನ ತರಬೇತುದಾರರಿಗೆ ಕೊಡಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ವಿಜ್ಞಾನಿಗಳು ಗ್ರೇಟ್ ಪಿರಮಿಡ್ ಒಳಗೆ ಗುಪ್ತ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ? ಅದಕ್ಕೆ ಆಪ್ಷನ್ಸ್ ಬಂದು, ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ UK. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್. ಇನ್ನು ನೆಕ್ಸ್ಟ್ ಕ್ವೆಶನ್, ಭಾರತೀಯ ಪುರಾತತ್ವ ಇಲಾಖೆಯು 1300 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಸ್ತೂಪವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದೆ? ಅದಕ್ಕೆ ಆಪ್ಷನ್ಸ್ ಬಂದು, ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಶಾ. ಇನ್ನು ಮುಂದಿನ ಪ್ರಶ್ನೆ, ಭಾರತವು ಫ್ರಾನ್ಸ್ನಿಂದ ಎಷ್ಟು ರಫೇಲ್ ಮೆರೈನ್ ಫೈಟರ್ ಜೆಟ್ಗಳನ್ನು ವಿನಂತಿಸಿದೆ? ಆಪ್ಷನ್ ಎ 24, ಆಪ್ಷನ್ ಬಿ 25, ಆಪ್ಷನ್ ಸಿ 27, ಆಪ್ಷನ್ ಡಿ 26. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 26. ಇನ್ನು ಮುಂದಿನ ಪ್ರಶ್ನೆ, ಭಾರತ ಚೀನಾ ಮಿಲಿಟರಿ ಮಾತುಕತೆಗಳ 20ನೇ ಸುತ್ತನ್ನು ಎಲ್ಲಿ ನಡೆಸಲಾಯಿತು? ಆಪ್ಷನ್ಸ್ ಬಂದು, ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಉತ್ತರಾಖಂಡ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಲಡಾಖ್. ಲಡಾಖ್ನಲ್ಲಿ ಭಾರತ ಚೀನಾ ಮಿಲಿಟರಿ ಮಾತುಕತೆಗಳ 20ನೇ ಸುತ್ತನ್ನು ನಡೆಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಅದಾನಿಯವರ ಶ್ರೀಲಂಕಾ ಪೋರ್ಟ್ ಟರ್ಮಿನಲ್ ಯೋಜನೆಯಲ್ಲಿ ಯಾವ ದೇಶವು $553 ಬಿಲಿಯನ್ ಹೂಡಿಕೆಯನ್ನು ಘೋಷಿಸಿದೆ? ಇದಕ್ಕೆ ಆಪ್ಷನ್ಸ್ ಬಂದು, ಆಪ್ಷನ್ ಎ ಭಾರತ, ಆಪ್ಷನ್ ಬಿ US, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ US. ಇನ್ನು ಮುಂದಿನ ಪ್ರಶ್ನೆ, ಪೇ ಗ್ಲೋಬಲ್ ಯಾವ ರೀತಿಯ ಪರವಾನಗಿಗಾಗಿ RBIನಿಂದ ತಾತ್ವಿಕ ಅನುಮೋದನೆಯನ್ನು ಪಡೆದುಕೊಂಡಿದೆ? ಆಪ್ಷನ್ ಎ ಪಾವತಿ ಸಂಗ್ರಾಹಕ, ಆಪ್ಷನ್ ಬಿ ಪಾವತಿ ಪ್ರೊಸೆಸರ್, ಆಪ್ಷನ್ ಸಿ ವ್ಯಾಪಾರಿ ಖಾತೆ, ಆಪ್ಷನ್ ಡಿ ಪಾವತಿ ಗೇಟ್ವೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾವತಿ ಸಂಗ್ರಾಹಕ. ಇನ್ನು ಮುಂದಿನ ಕ್ವೆಶನ್, ಇತ್ತೀಚೆಗೆ ನಿಧನರಾದ ರಾಜು ಪಂಜಾಬಿ ಅವರು ಯಾವ ವೃತ್ತಿಗೆ ಸಂಬಂಧಿಸಿದವರು? ಆಪ್ಷನ್ ಎ ಹರಿಯಾನ್ವಿ ಗಾಯಕ, ಆಪ್ಷನ್ ಬಿ ರಾಜಕಾರಣಿ, ಆಪ್ಷನ್ ಸಿ ಕ್ರೀಡಾಪಟು, ಆಪ್ಷನ್ ಡಿ ವ್ಯಾಪಾರಿ. ಇದಕ್ಕೆ ಸರಿಯಾದ ಉತ್ತರ ಹರಿಯಾನ್ವಿ ಗಾಯಕ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಚಂಬಲ್ ನದಿಗೆ ಅಡ್ಡಲಾಗಿ ಪ್ರಸಿದ್ಧವಾದ ಗಾಂಧಿ ಸಾಗರ್ ಅಣೆಕಟ್ಟನ್ನು ನಿರ್ಮಿಸಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್. ಇನ್ನು ಮುಂದಿನ ಪ್ರಶ್ನೆ, ಅಜಂತಾ ಚಿತ್ರಕಲೆಯ ವಿಷಯವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಬಂದು, ಆಪ್ಷನ್ ಎ ಜೈನ ಧರ್ಮ, ಆಪ್ಷನ್ ಬಿ ವೈಷ್ಣವರು, ಆಪ್ಷನ್ ಸಿ ಬೌದ್ಧ ಧರ್ಮ, ಆಪ್ಷನ್ ಡಿ ಶೈವ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ ಧರ್ಮ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ವೈದ್ಯಶಾಸ್ತ್ರದ ವಿಶ್ವಕೋಶ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಸೂರ್ಯ ಸಿದ್ಧಾಂತ, ಆಪ್ಷನ್ ಬಿ ಲೋಕಾಯುತ, ಆಪ್ಷನ್ ಸಿ ಬೃಹತ್ ಸಂಹಿತ, ಆಪ್ಷನ್ ಡಿ ಚರಕ ಸಂಹಿತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚರಕ ಸಂಹಿತ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಮರದ ಹೆಸರೇನು? ಆಪ್ಷನ್ ಎ ಸಿಕ್ವೋಯಾ, ಆಪ್ಷನ್ ಬಿ ಸೆಂಚುರಿಯನ್, ಆಪ್ಷನ್ ಸಿ ಡೋರ್ನರ್ ಫರ್, ಆಪ್ಷನ್ ಡಿ ಹೈಪರಿಯನ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈಪರಿಯನ್. ಇನ್ನು ಮುಂದಿನ ಪ್ರಶ್ನೆ, ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ಯಾವ ಬಾಹ್ಯ ಗ್ರಹದಲ್ಲಿ ಜೀವನದ ಸಂಭವನೀಯ ಚಿಹ್ನೆಗಳನ್ನು ಪತ್ತೆ ಮಾಡಿದೆ? ಆಪ್ಷನ್ ಎ ಟ್ರಾಪಿಸ್ಟ್ 1E, ಆಪ್ಷನ್ ಬಿ ಕೆಪ್ಲರ್ 1649c, ಆಪ್ಷನ್ ಸಿ K218b, ಆಪ್ಷನ್ ಡಿ ಕೆಪ್ಲರ್ 542b. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ K218b. ಇನ್ನು ಮುಂದಿನ ಪ್ರಶ್ನೆ, ODI ವಿಶ್ವಕಪ್ ಇತಿಹಾಸದಲ್ಲಿ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಯಾರು? ಆಪ್ಷನ್ಸ್ ಬಂದು ಆಪ್ಷನ್ ಎ ಜಹೀರ್ ಖಾನ್, ಆಪ್ಷನ್ ಬಿ ಮೊಹಮ್ಮದ್ ಶಮಿ, ಆಪ್ಷನ್ ಸಿ ಜಾವಗಲ್ ಶ್ರೀನಾಥ್, ಆಪ್ಷನ್ ಡಿ ಕಪಿಲ್ ದೇವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಶಮಿ. ಇನ್ನು ಮುಂದಿನ ಪ್ರಶ್ನೆ, ಗ್ರೇಟ್ ಬೇರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಗ್ರಹ, ಆಪ್ಷನ್ ಬಿ ಗ್ಯಾಲಕ್ಸಿ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ನಕ್ಷತ್ರ ಪುಂಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಕ್ಷತ್ರ ಪುಂಜ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಂಕವು ಸೆಪ್ಟೆಂಬರ್ನಲ್ಲಿ ಎಷ್ಟು ಹೆಚ್ಚಾಗಿದೆ? ಇದು ಏಪ್ರಿಲ್ 2023ರಿಂದ ಮೊದಲ ಏರಿಕೆಯಾಗಿದೆ. ಆಪ್ಷನ್ ಎ 2.45 ಅಂಕಗಳು, ಆಪ್ಷನ್ ಬಿ 4.12 ಅಂಕಗಳು, ಆಪ್ಷನ್ ಸಿ 1.99 ಅಂಕಗಳು, ಆಪ್ಷನ್ ಡಿ 3.83 ಅಂಕಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 3.83 ಅಂಕಗಳಷ್ಟು ಹೆಚ್ಚಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ 2023 ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸೆಪ್ಟೆಂಬರ್ 6, ಆಪ್ಷನ್ ಬಿ ಸೆಪ್ಟೆಂಬರ್ 7, ಆಪ್ಷನ್ ಸಿ ಸೆಪ್ಟೆಂಬರ್ 9, ಆಪ್ಷನ್ ಡಿ ಸೆಪ್ಟೆಂಬರ್ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಪ್ಟೆಂಬರ್ 8ರಂದು ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಅಕ್ಟೋಬರ್ 2023ರಲ್ಲಿ US ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಹೊಸ ಸ್ಪೀಕರ್ ಆಗಿ ಯಾರು ಆಯ್ಕೆಯಾದರು? ಆಪ್ಷನ್ ಎ ಮೈಕ್ ಜಾನ್ಸನ್, ಆಪ್ಷನ್ ಬಿ ಪ್ಯಾಟ್ರಿಕ್ ಮ್ಯಾಕ್ ಹೆನ್ರಿ, ಆಪ್ಷನ್ ಸಿ ಕೆವಿನ್ ಮೆಕಾರ್ಥಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮೈಕ್ ಜಾನ್ಸನ್. ಇನ್ನು ಮುಂದಿನ ಪ್ರಶ್ನೆ, 2023ರಲ್ಲಿ ನ್ಯಾಟೋನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? ಆಪ್ಷನ್ ಎ 31, ಆಪ್ಷನ್ ಬಿ 30, ಆಪ್ಷನ್ ಸಿ 29, ಆಪ್ಷನ್ ಡಿ 35. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 31. ನೆಕ್ಸ್ಟ್ ಕ್ವಶನ್, ಸೆಪ್ಟೆಂಬರ್ 8, 2023ರಂದು 24 ಗಂಟೆಗಳಲ್ಲಿ 300 ಮಿಲಿಮೀಟರ್ ಮಳೆಯೊಂದಿಗೆ ಸುಮಾರು 140 ವರ್ಷಗಳಲ್ಲಿ ಯಾವ ನಗರವು ಅತಿ ಹೆಚ್ಚು ಮಳೆಯನ್ನು ಪಡೆಯಿತು? ಆಪ್ಷನ್ ಎ ಬೀಜಿಂಗ್, ಆಪ್ಷನ್ ಬಿ ಶಾಂಘೈ, ಆಪ್ಷನ್ ಸಿ ಹಾಂಗ್ಕಾಂಗ್, ಆಪ್ಷನ್ ಡಿ ಮಕಾವ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಂಗ್ಕಾಂಗ್. ಇನ್ನು ಮುಂದಿನ ಪ್ರಶ್ನೆ, ಬಲ್ಗೇರಿಯನ್ ಬೆಣ್ಣೆ ಹಾಲನ್ನು ಇದರ ಸಹಾಯದಿಂದ ತಯಾರಿಸಲಾಗುತ್ತದೆ. ಆಪ್ಷನ್ ಎ ಸ್ಟ್ರೆಪ್ಟೋಕಾಕಸ್ ಥರ್ಮೋಫಿಲಸ್, ಆಪ್ಷನ್ ಬಿ ಸ್ಟ್ರೆಪ್ಟೋಕಾಕಸ್ ಲ್ಯಾಕ್ಟಿಸ್, ಆಪ್ಷನ್ ಸಿ ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗೇರಿಕಸ್, ಆಪ್ಷನ್ ಡಿ ಸ್ಟ್ರೆಪ್ಟೋಕಾಕಸ್ ಕ್ರೋಮ್ಯಾರಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗೇರಿಕಸ್. ಇನ್ನು ಮುಂದಿನ ಪ್ರಶ್ನೆ, ಪೆನ್ಸಿಲಿನ್ ಪ್ರತಿಜೀವಕವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಅಲೆಕ್ಸಾಂಡರ್ ಫ್ಲೆಮಿಂಗ್, ಆಪ್ಷನ್ ಬಿ ಲೂಯಿಸ್ ಪಾಶ್ಚರ್, ಆಪ್ಷನ್ ಸಿ ರಾಬರ್ಟ್ ಕೋಚ್, ಆಪ್ಷನ್ ಡಿ ಜೋಸೆಫ್ ಲಿಸ್ಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲೆಕ್ಸಾಂಡರ್ ಫ್ಲೆಮಿಂಗ್. ಇನ್ನು ಮುಂದಿನ ಪ್ರಶ್ನೆ, ಯಾವು ಸಂಸ್ಥಾಪಕರು ಯಾರು? ಆಪ್ಷನ್ ಎ ಡೇವಿಡ್ ಫಿಲೋ ಮತ್ತು ಜೆರ್ರಿ ಯಾಂಗ್, ಆಪ್ಷನ್ ಬಿ ಗುರ್ಮಿತ್ ಸಿಂಗ್, ಆಪ್ಷನ್ ಸಿ ಗುರು ಗೌರಪ್ಪನ, ಆಪ್ಷನ್ ಡಿ ಯುವಾನ್ ಜಾಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡೇವಿಡ್ ಫಿಲೋ ಮತ್ತು ಜೆರ್ರಿ ಯಾಂಗ್. ಇನ್ನು ಮುಂದಿನ ಪ್ರಶ್ನೆ, ಡೀಸೆಲ್ ಲೋಕೋಮೋಟಿವ್ಗಳನ್ನು ಎಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ವಾರಣಾಸಿ, ಆಪ್ಷನ್ ಡಿ ಹುಬ್ಬಳ್ಳಿ. ಇದಕ್ಕೆ ಸರಿಯಾದ ಉತ್ತರ ವಾರಣಾಸಿ. ವಾರಣಾಸಿಯಲ್ಲಿ ಡೀಸೆಲ್ ಲೋಕೋಮೋಟಿವ್ಗಳನ್ನು ನಿರ್ಮಿಸಲಾಗಿದೆ.